ಅಂತರಾತ್ಮಕ್ಕೆ ಶರಣು ಶರಣಾರ್ಥಿ. ಇವತ್ತು ಮಕರ ಸಂಕ್ರಮಣ. ಎಲ್ಲ ಹೊಳಿದಂಡಿಗಳು ಬಹಳ ಬ್ಯುಸಿ ಇರ್ತವೆ ಇವತ್ತು. ಕಾರಣ ನಾವೆಲ್ಲ ಪುಣ್ಯ ಸ್ನಾನವನ್ನು ಮಾಡಬೇಕು ಅನ್ನುವಂಥ ವಿಚಾರಕ್ಕೆ. ನೀವು ಸ್ನಾನ ಮಾಡಬೇಕು ಅಂತಾನೆ ಬಂದಿರಿ. ಆದರೆ ಹೊರಗಿನ ಮೈ ತೊಳೆದುಕೊಳ್ಳುವಂತಹದ್ದು ಸ್ನಾನವಾಗಬೇಕು. ಹಂಗಂತ ನೀವ್ಯಾರು ಸ್ನಾನ ಮಾಡಲಾರ್ದ ಬಂದಿಲ್ಲ. ಇಲ್ಲಿ ನೀವು ಪುಣ್ಯ ಸ್ನಾನವನ್ನೇ ಮಾಡಿ ಬಂದಿದ್ದೀರಿ. ನೀವು ಕೃಷ್ಣಾ ನದಿ ನೀರನ್ನ ಸ್ನಾನ ಮಾಡಿರಿ. ಆದರೆ ಹೊಳಿದಂಡ್ಯಾಗ ಹೋಗಿ ಸ್ನಾನ ಮಾಡುವುದಕ್ಕಿಂತ ಬ್ರಹ್ಮಾನಂದನ ಧೂಳು ನಮ್ಮ ಮೇಲೆ ಬಿತ್ತು ಅಂದ್ರೆ ಇದರಿಗಿಂತ ಪವಿತ್ರ ಸ್ನಾನ ನಮ್ದೇನಿಲ್ಲ ಅಂತ ಭಾವನೆಯೊಂದಿಗೆ ತಾವೆಲ್ಲ ಬಂದಿದೆ. ಸತ್ಯವಂತರ ಸಂಘವಿರಲು ತೀರ್ಥಘಾತಕ್ಕೆ. ಅನುಭಾವಿಗಳು ಹೇಳುವ ಹಾಗೆ ಇಂತಹ ಸತ್ಯವಂತರ ಸಂಘದಲ್ಲಿದ್ದು ಇದರಿಗಿಂತ ಪುಣ್ಯ ಸ್ನಾನ ಮತ್ಯಾವುದಿದೆ ಎನ್ನುವ ಭಾವನೆ ತಮ್ಮೆಲ್ಲರಿಗೂ ಕೂಡ ಇದೆ. ಈ ಕಾರಣದಿಂದ ಪೂಜ್ಯ ಆನಂದ ದೇವರು ಸಂಕ್ರಮಣದ ವಿಚಾರವನ್ನ ನಾವೆಲ್ಲರೂ ಒಳ್ಳೆಯ ಮಾತುಗಳನ್ನ ಆಡೋಣ. ಈ ಎಳ್ಳು ಬೆಲ್ಲವನ್ನ ಸ್ವೀಕಾರ ಮಾಡುವುದರೊಂದಿಗೆ ಬೆಲ್ಲದಂತ ಎರಡು ಒಳ್ಳೆಯ ಮಾತುಗಳನ್ನ ಆಡ್ತಾ ಈ ಲೋಕದಲ್ಲಿ ಇದ್ದು ಜಯಿಸಿ ಹೋಗ್ಬೇಕು ಅನ್ನುವಂತ ಭಾವನೆ ಪ್ರತಿಯೊಬ್ಬರಲ್ಲಿ ಕೂಡ ಇರ್ತದೆ. ಆದರೆ ನಮ್ಮ ಜನರು ನಾವು ಯಾಕೆ ಬಂದಿದ್ದೇವೆ, ಮನುಷ್ಯನ ಮೂಲ ಕರ್ತವ್ಯವೇನು ಅನ್ನುವಂಥದ್ದನ್ನು ಮರೆತು ಈ ಬದುಕನ್ನ ಸ್ವೇಚ್ಛಾಚಾರಕ್ಕೆ ಬಳಸಿಕೊಳ್ಳುವಂಥದ್ದು ಕೂಡ ಅನೇಕರು ಅಳವಡಿಸ್ಕೊಂಡಿರ್ತಾರೆ. ನಾವು ಎಷ್ಟು ವರ್ಷ ಬದುಕಿದ್ದೇವೆ ಅನ್ನೋದಕ್ಕಿಂತ ಎಷ್ಟು ಜನರಿಗೆ ಬೇಕಾಗಿ ಬದುಕಿದ್ದೇವೆ ಅನ್ನುವಂಥದ್ದು ಅಷ್ಟೇ ಮುಖ್ಯವಾದಂಥ ವಿಚಾರ. ಜಬ್ ತುಮ್ ಆಯೆ ಜಗತ್ ಮೇ ಜಗ್ ಹಸೆ ತುಮ್ ರೋಯೆ, ಐಸಾ ಕರ್ನೆ ಕರ್ ಚಲೋ ತುಮ್ ಹಸೆ ಜಗ್ ರೋಯೆ ಅಂತ ಕಬೀರ್ ದಾಸ್ ಹೇಳ್ತಾರೆ. ನೀನು ಹುಟ್ಟುವಾಗ ಎಲ್ಲರೂ ನಿಮ್ಮನ್ನ ನೋಡಿ ಖುಷಿ ಪಡ್ತಾ ಇದ್ರು, ಆ ಮಗು ಮಾತ್ರ ಅಳ್ತಾ ಇತ್ತು. ತಾಯಿ ಗರ್ಭದಿಂದ ಬಂದಾಗ ಮಗು ಅಳ್ತಾ ಇರ್ಬೇಕು. ಅಳಲಿಲ್ಲ ಅಂದ್ರೆ ಅಳಿಗಾಡಿಸಿ ನೋಡ್ತಾರ, ದುಬ್ಬ ಬಡಿತಾರ, ಮಾಡ್ತಾರಿಲ್ರಿ. ಅತ್ತಿಗಳು ಹೆರಿಗೆ ಮಾಡಿಸಿದಾಗ ನಿಮ್ಗೆಲ್ಲ ಅನುಭವ ಇರ್ತಾರೆ. ಈಗಂತೂ ಹೆರಿಗೆ ಮಾಡಿಸೋ ಅತ್ಯಾರು ಇಲ್ಲ, ಮುದುಕ್ಯಾರು ಇಲ್ಲ. ಹೀಗಾಗಿ ದವಾಖಾನೆಗೆ ಹುಡ್ತಾವ, ದವಾಖಾನೆಗೆ ಹೋಗ್ತಾವ. ಮೊದಲ ಮನ್ಯಾಗ ಹುಡ್ತಿದ್ರು, ಮನ್ಯಾಗ ಸಾಯ್ತಿದ್ರು. ಈಗ ದವಾಖಾನೆಗ ಹುಡ್ತಾರ, ದವಾಖಾನೆಗ ಬದುಕ್ತಾರ, ಡಾಕ್ಟರ್ ಹೇಳ್ದಂಗ ಬದುಕ್ತಾರ. ಕೊನೆಗೆ ಒಂದಿನ ಜೀವ ಎಲ್ಲೋಕೈತ್ರಿ, ದವಾಖಾನೆಗೆ ಹೋಗ್ತಾರೆ. ಇಂಥ ಪರಿಸ್ಥಿತಿಯೊಳಗೆ ನಾವೆಲ್ಲ ಇದ್ದೇವೆ. ಆ ಮಗು ಅಳ್ತಿರ್ತದ, ನಾವೆಲ್ಲ ನಗ್ತಿರ್ತೀವಿ, ಹೆಂಗ ಖುಷಿ ಪಡ್ತಿರ್ತೀವಿ. ನೋಡ್ ಅವ್ರ ಅಮ್ಮನ ಹೊತ್ತೈತಿ, ಅಜ್ಜಿನ ಹೊತ್ತೈತಿ, ಮುತ್ಯಾನ ಹೊತ್ತೈತಿ, ಅವ್ರ ಅವನ್ ಹೊತ್ತೈತಿ ಅಂತೇಳಿ ಸ್ವಲ್ಪ ಮೂಗು ದೊಡ್ಡದಿದ್ರೆ ಚಲೋ ಹಾಕಿತ್ತು, ಸಣ್ಣದಿದ್ರೆ ಚಲೋ ಹಾಕಿತ್ತು, ಹಣಿ ಹಂಗೈತಿ, ಹಿಂಗೈತಿ, ಹಂಗೈತಿ ಅಂತೇಳಿ ಹೋಲಿಕೆ ಮಾಡಿ ನಾವೆಲ್ಲ ಖುಷಿ ಪಡ್ತಿರ್ತೀವಿ. ಆ ಮಗು ಅಳ್ತಿರ್ತದೆ. ತಾಯಿ ಗರ್ಭದಿಂದ ಈ ಭೂಗರ್ಭಕ್ಕೆ ಬಂದೆನಲ್ಲ ಅಂತ ಹೇಳಿ ಪರಮಾತ್ಮನ ಮಡಿಲಲ್ಲಿ ನಾನು ಶಿವ ಅಂತ ಇದ್ದೆ, ಮತ್ತೆ ಈ ಲೌಕಿಕದ ವ್ಯವಹಾರವನ್ನು ಮಾಡ್ಲಿಕ್ಕೆ ಮತ್ತೆ ನಮಗೆ ಕಳಿಸಿದ ಅಂತ ಹೇಳಿ ಅದು ಅಳ್ತಿರ್ತದ. ನಾವೆಲ್ಲ ಖುಷಿ ಪಡ್ತಿರ್ತೇವೆ. ಆಯ್ತು, ಏನೋ ನಮ್ಮ ಪೂರ್ವ ಜನ್ಮದ ಪುಣ್ಯ ಮನುಷ್ಯರಾಗಿ ಹುಟ್ಟಿವಿ, ಇನ್ನಾದರೂ ಒಂದು ಒಳ್ಳೆಯ ಜೀವನವನ್ನು ನಡೆಸಬೇಕು ಅಂದಾಗ ಅನೇಕ ವಿಚಾರಗಳು, ಬೇರೆ ಬೇರೆ ರೀತಿಯಾದಂಥ ವ್ಯಾಮೋಹಕ್ಕೆ ಒಳಗಾಗಿ ಮನುಷ್ಯ ತನ್ನ ಜೀವನವನ್ನು ನಡೆಸ್ತಾನೆ. ಆದ್ರೆ ದಾಸರು ಹೇಳ್ತಾರೆ, ಹೆಂಗ್ ಬದುಕಬೇಕು ಅಂತಂದ್ರೆ, ನೀನು ಅಳತಾ ಹುಟ್ಟಿದಿ, ಮುಂದೆ ನಗತಾ ಬೆಳಿಬೇಕು. ಮುಂದೆ ಬದುಕು ಹೆಂಗ ಆಗ್ಬೇಕು ಅಂದ್ರೆ ನಗ್ತಾನೆ ಪ್ರಾಣ ಪಕ್ಷಿ ಹಾರೋಗಿರಬೇಕು. ಸುತ್ತಲಿರುವಂತಹ ಜನರೆಲ್ಲರೂ, ಬಂಧು ಬಳಗದವರು, ಆತ್ಮೀಯರು, ಹಿತೈಷಿಗಳೆಲ್ಲರೂ ಕೂಡ ಅಳತಿರ್ಬೇಕು. ಹೆಂಗ್ ಅಳತಿರ್ಬೇಕು ಅಂದ್ರೆ, ಇಂಥವ್ರು ಇನ್ನೂ 4 ದಿನ ನಮ್ಮ ಮಧ್ಯದೊಳಗಿದ್ರು ಅಂತಂದ್ರೆ ಊರಿನ ಉದ್ಧಾರ ಆಗ್ತಿತ್ತು ಅಂತ ನೆನೆಸಿ ಯಾರಾದ್ರೂ ಅಳ್ತಾ ಇದ್ರೆ ಆ ಭೂಮಿ ಮೇಲೆ ಹುಟ್ಟಿದ್ದು ಆ ಮನುಷ್ಯ ಸಾರ್ಥಕ ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ನೀವು ಹೋಗಿದ್ದ ಚಲೋ ಆತ್ ಬಿಡಿ, ನೀ ಎಸ್ ಮನಿ ಬೆಂಕಿ ಹಾಕ್ತಿದ್ನ ಏನಂತ ಹೇಳಿ ಅಳ್ತಿದ್ರಂದ್ರ ಆ ಮನುಷ್ಯ ಬದುಕಿದ್ದು ವ್ಯರ್ಥ. ಹೋಗಿದ್ದ ಒಳ್ಳೇದಾತು ಅಂತ ಹೇಳೋದು ವ್ಯರ್ಥ. ಇನ್ನೂ ಇಂಥವ್ರು 4-6 ದಿನ ಬದುಕಿದ್ರೆ ಈ ನಾಡಿಗೆ ಒಳ್ಳೇದಾಗ್ತಿತ್ತು. ಬಡಬಗ್ಗರಿಗೆ ದಾನ ಧರ್ಮ ಮಾಡ್ತಿದ್ದ, ಸಹಾಯ ಮಾಡ್ತಿದ್ದ, ಊರಿಂದ ಮಠ ಮಂದಿರ ಧಾರ್ಮಿಕ ಕಾರ್ಯಗಳಲ್ಲಿ ಸದ್ಭಾವಿಯಾಗಿ ಪಾಲ್ಗೊಳ್ತಾ ಇದ್ದ ಅಂತ ನೆನೆಸಿ ಏನಾದ್ರೂ ಕಣ್ಣೀರು ಹಾಕಿದ್ರೆ ಆತ
100 ವರ್ಷ ಅಲ್ಲ 50 ವರ್ಷ ಬದುಕಿದ್ರು ಕೂಡ ಸಾರ್ಥಕ ಅನ್ನುವಂಥದ್ದನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಅಂಥ ಸಾರ್ಥಕತೆಯನ್ನ ಅಳವಡಿಸ್ಕೊಂಡು ಬೆಳೀಬೇಕು ಅಂದ್ರೆ ನಾವೆಲ್ಲ ಧಾರ್ಮಿಕ ವ್ಯಕ್ತಿಗಳಾಗಬೇಕು. ಅದನ್ನ ನಾವೆಲ್ಲ ತಿಳಿದುಕೊಳ್ಳುವುದಕ್ಕಾಗಿ ಈ ಒಂದು ಪವಿತ್ರವಾಗಿರುವಂತಹ ಸತ್ಸಂಗ, ಮಹಾತ್ಮರ ದರ್ಶನ ಆಶೀರ್ವಾದದಿಂದ ನಮ್ಮ ಬದುಕು ಪಾವನ ಆಗ್ತದೆ. ಅದೇ ಕಾರಣದಿಂದ ನಿಮ್ಮೆಲ್ಲರಿಗೆ ಒಳ್ಳೆಯ ಮಾತುಗಳು, ಒಳ್ಳೆಯ ಆಶೀರ್ವಚನೆಗಳು, ಶರಣರ ಹಿತಚಿಂತನೆಗಳು, ಶಾಸ್ತ್ರ ಸ್ತೋತ್ರಗಳನ್ನು ನಿಮ್ಮೆಲ್ಲರಿಗೆ ತಿಳಿಸುವಂತ ಒಂದು ವಿಶೇಷ ಪ್ರಯತ್ನವನ್ನ ಪೂಜ್ಯರು ಪ್ರತಿ ವರ್ಷವೂ ಕೂಡ ಮಾಡ್ತಾ ಇದ್ದಾರೆ. ನಾವೆಲ್ಲ ಸಂಕ್ರಮಣ ಬಂದಾಗ ಎಳ್ಳು ಬೆಲ್ಲ ತಿಂದು ಬಾಯಿಯನ್ನ ಸಿಹಿ ಮಾಡಿಕೊಳ್ಳುವಂತದ್ದು ಒಂದು ದಿನಕ್ಕೆ ಮಾತ್ರ ಸೀಮಿತ ಆಗಬಾರದು. 12 ತಿಂಗಳು 24 ತಾಸನು ನಮ್ಮ ಮಾತು ಸಿಹಿಯಾಗೇ ಇರಲಿ ಅನ್ನುವಂತ ಭಾವದೊಂದಿಗೆ ವರ್ಷ ಪೂರ್ತಿ ಚಾರ್ಜ್ ಆಗುವ ಹಾಗೆ ದೇಹವನ್ನ ಮನಸ್ಸನ್ನ ಚಾರ್ಜ್ ಮಾಡುವ ಚಾರ್ಜಿಂಗ್ ಪಾಯಿಂಟ್ ಯಾವುದು ಅಂದ್ರೆ ಗುರುದೇವ ಬ್ರಹ್ಮಾನಂದ ಆಶ್ರಮವೇ ನಮಗೆ ಚಾರ್ಜಿಂಗ್ ಪಾಯಿಂಟ್. ಇದು ಬರಬೇಕು, ಪುರಾಣ ಪ್ರವಚನ ಮಹಾತ್ಮರ ಆಶೀರ್ವಚನಗಳನ್ನು ಕೇಳಬೇಕು, ನಾವು ಬದಲಾವಣೆ ಆಗಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಶಯ ಆಗಿರಬೇಕು. ಆ ಕಾರಣದಿಂದ ಮತ್ತೆ ಮತ್ತೆ ಮನುಷ್ಯನಿಗೆ ಎಚ್ಚರಿಸುವಂತಹದ್ದು ಪ್ರತಿನಿತ್ಯ ಶಾಸ್ತ್ರಗಳನ್ನ ಕೇಳಬೇಕು. ಯಾಕೆ ನಿತ್ಯವೂ ಶಾಸ್ತ್ರಗಳನ್ನ ಕೇಳಬೇಕು ಅಂದ್ರೆ ಸಿದ್ದಯ್ಯ ಪುರಾಣಿಕರು ಒಂದು ಮಾತನ್ನ ಬರೀತಾರೆ. ದಿನ ದಿನವೂ ಗೂಡಿಸಿದರು ದಿನ ದಿನವೂ ಕಸ ಈ ಮನೆಯಲ್ಲಿ, ದಿನ ದಿನವೂ ಉಣಿಸಿದ್ರು ಹಸಿವು ತೃಷೆ ಈ ತನುವಿನಲ್ಲಿ. ಮನುಷ್ಯನಿಗೆ ಎಷ್ಟು ದಾಹ ಆಗ್ತದೆ ಅಂದ್ರೆ ಈಗ ನಾವು ನೀರು ಕುಡಿತೀವಿ, ಮತ್ತೆ ನೀರಡಿಕೆ ಆಗ್ತದ, ಮತ್ತೆ ನೀರು ಕುಡಿತಿರ್ತೇವೆ. ಹಂಗ ಇದು ಸರಣಿ ಪ್ರಯತ್ನ. ಹಸಿವೆಯಾದಾಗ ಊಟ ಮಾಡ್ತೇವೆ, ಮತ್ತೆ ದಿನಕ್ಕೆ 3 ಹೊತ್ತು ಊಟ ಮಾಡ್ತೇವೆ. ಒಂದ್ಸಲ ಊಟ ಮಾಡಿ ವಾರಗಟ್ಲೆ ಬಿಡ್ತೀರಿ ಅಂದ್ರೆ ನಿಮ್ಮ ಊರಾಗ ಯಾರಾದ್ರ ಹಿಂದ ಕುಂಭಕರ್ಣ ಇದ್ದ 6 ತಿಂಗಳು ಊಟ ಮಾಡ್ತಿದ್ದ, 6 ತಿಂಗಳು ಎಚ್ಚರ ಇರ್ತಿದ್ದ, 6 ತಿಂಗಳು ನಿದ್ದೆ ಮಾಡ್ತಿದ್ದ ಅಂತ ನಾವು ಕೇಳಿವಿ. ಹೌದಿತ್ತು, ಓದಿವಿ. ಕೇಳಿವಿ ಅನ್ನೋದಕ್ಕಿಂತ ಓದಿವಿ. ನಾವ್ಯಾರು ಒಮ್ಮೆ ಊಟ ಮಾಡಿ ವಾರ 15 ದಿನ ತಿಂಗಳಗಟ್ಲೆ ನಾವ್ ಯಾರು ಇರಂಗಿಲ್ಲ. ಕೆಲವು ಮಂದಿ ದಿನಕ್ಕೆ 3 ಹೊತ್ತು, ಇನ್ನು ಕೆಲವು ಮಂದಿ 6 ಹೊತ್ತು, ಕೆಲವು ಮಂದಿ ಅಂತ ಗಿರಣಿ ಇದ್ದಂಗೆ ಇರ್ತಾರ. ಅವ್ರು ನಾನ್ ಸ್ಟಾಪ್ ಯಾವಾಗ ಕರಿತೀರ ಅವಾಗ ಚಾ ಕಾಕ ಚಾ ಚೋಡ ರೈಟ್ ಅಂತಾರ. ಅವ್ರು ಪಾನಕ ಅದನ್ನು ಸರಿ. ಈ ರೀತಿಯಾಗಿ ಇರುವಂತಹ ವ್ಯವಸ್ಥೆಯನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ದಿನ ದಿನ ಉಣಿಸಿದ್ರು ಹಸಿವು ತೃಷೆ ಈ ತನುವಿನಲ್ಲಿ. ಈ ದೇಹಕ್ಕೆ ಹಸಿವು ತೃಷೆ ಯಾವಾಗ ಆಗ್ತದ ಅವಾಗ ಹಾಕೋದು. ಹಾಗೆ ದಿನ ದಿನವೂ ಗೂಡಿಸಿದರು ದಿನ ದಿನವೂ ಕಸ ಈ ಮನೆಯಲ್ಲಿ. ಒಂದು ದಿನ ಕಸ ಹೊಡೆದು ವಾರಗಟ್ಲೆ ಬಿಡ್ತೀರಿ ಅವರ ಈ ಕಡೆ ನೋಡ್ರಿ, ಅವ್ರು ಬರೋರು ಬರ್ತಿರ್ತಾರ. ನಿಮ್ ಲಕ್ಷ್ಯ ಎಲ್ಲ ಅವರು ಯಾರು ಬಂದಾರಂತಲ್ಲ, ಎಂತ ಸೀರೆ ಉಟ್ಕೊಂಡು ಬಂದಾರ ಅದರದ ನಿಮ್ ಲಕ್ಷ್ಯ. ನಿಮ್ ಕಡೆನ ಎಲ್ಲ ತಯಾರು ಮಾಡ್ತಾರ, ಅದಿರ್ಲಿ. ಒಂದು ದಿನ ಕಸ ಹೊಡೆದು ವಾರಗಟ್ಲೆ ಬಿಡ್ತೀರೇನ್ರಿ ಅವರ ನಿಮ್ಮನ್ನ ಕೇಳ್ಬೇಕು. ಈ ಕಡೆ ಮಂದಿ ಕೇಳಕ್ ಬರಂಗಿಲ್ಲ, ಯಾಕಂದ್ರೆ ಅವ್ರ ಕೈಯಾಗ ಕಸಬರಿಗೆ ಬರೋದ ಮೈಯಾಗ ಇರುವುದ್ರದ್ದು. ಅವ್ರು ಬಂದಾಗ ಉಲ್ಟಾ ಹಿಡಿತಾರ, ಮಾತವನ್ನ ಜಗಳ ತೆಗ್ಯಾಕ ಹಿಡಿತಾರ. ಅವ್ರೇನು ಕಸ ಹೊಡಿ ಮಂದಲ್ಲ. ಕಸ ಬೀಳೋದು ಅದರ ಕರ್ತವ್ಯ, ಆದ್ರೆ ಸ್ವಚ್ಛ ಮಾಡೋದು ನಿಮ್ಮ ಕರ್ತವ್ಯ. ಅದು ದಿನನಿತ್ಯ ಕನಿಷ್ಠ 2 ಬಾರಿ ಆದ್ರೂ ನಾವು ಕಸ ಹೊಡಿತೇವೆ. ಬೆಳಿಗ್ಗೆ ಒಂದ್ಸರ, ಸಾಯಂಕಾಲ ಒಂದ್ಸರ. ನಾವೆಲ್ಲ ಗಮನಿಸಬೇಕಾಗಿರುವಂತಹದ್ದು, ಇಡೀ ಜಗತ್ತಿನ ಇತಿಹಾಸದಲ್ಲಿ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಅಂಗಳ ಕಸ ಹೊಡೆದು ಬಾಗಿಲಿಗೆ ನೀರು ಹಾಕಿ ಹೊಸಲಾ ಪೂಜೆ ಮಾಡಿ ಉದಿನ ಕಡ್ಡಿ ಬೆಳಗಿ ಸೂರ್ಯನನ್ನ ಸ್ವಾಗತ ಮಾಡುವ ಜಗತ್ತಿನ ಏಕೈಕ ದೇಶ ಅದು ಭಾರತ ದೇಶ ಅನ್ನೋದನ್ನ ನಾವ್ಯಾರು ಕೂಡ ಮರಿಬಾರ್ದು. ಮತ್ತ ರಂಗೋಲಿ ಹಾಕಿ ಸೂರ್ಯ ದೇವನೇ ನೀನು ಒಳಗೆ ಪ್ರವೇಶ ಮಾಡು ಅಂತ ಸೂರ್ಯನನ್ನ ಸ್ವಾಗತ ಮಾಡ್ತೀವಿ. ಎಷ್ಟು ಜನ ಬೆಳಿಗ್ಗೆ ದೌಡಿ 8:30 9ಕ್ಕೆ ಎದ್ದು ಅಂಗಳ ಕಸ ಹೊಡಿತೀರಿ? ಈಗೆಲ್ಲ ಮೊದಲು ಒಂದು ಕಾಲ ಇತ್ತು, ಬೆಳಗ್ಗೆ ಅಂದ್ರೆ ಬ್ರಾಹ್ಮಿ ಮುಹೂರ್ತನೇ, ಇನ್ನೂ ಸೂರ್ಯ ಹುಟ್ಟಿರಂಗಿಲ್ಲ. ಸೂರ್ಯನಿಗೂ ಎತ್ತರ ಆಗದೆ ಇರುವಂತಹ ಸಮಯದೊಳಗೆ ತಾವೆಲ್ಲ ಎದ್ದು ಅಂಗಳ ಕಸ ಹೊಡೆದು ರಂಗೋಲಿ ಹಾಕಿ ಸ್ವಾಗತ ಮಾಡ್ತಾ ಇದ್ರು. ಮತ್ತ ಸಾಯಂಕಾಲನೂ ಕೂಡ ಸೂರ್ಯ ಮುಳುಗೋ ಟೈಮ್ನಿಗೆ ರಂಗವಲ್ಲಿಗಳನ್ನು ಹಾಕಿ ಹೊತ್ತಲಕ್ಕೆ ನೀರು ಹಾಕಿ ಉದಿನ ಕಟ್ಟಿ ಬೆಳಗಿ ಸೂರ್ಯನಿಗೆ ಧನ್ಯವಾದ ಹೇಳುವಂತ ಒಂದು ವ್ಯವಸ್ಥೆಯನ್ನು ಕೂಡ ನಮ್ಮ ದೇಶ ಅಳವಡಿಸ್ಕೊಂಡು ಬಂದಿದೆ, ನಮ್ಮ ನಾಡಿನ ಜನರು ಅಳವಡಿಸ್ಕೊಂಡು ಬಂದಿದ್ದಾರೆ. ಹಾಗೆ ಕಸ ಹೊಡೆಯೋದು ನಾವೆಲ್ಲರೂ ನಮ್ಮ ಮನೆಯಲ್ಲಿ ಅಳವಡಿಸ್ತಿರ್ಕೊಳ್ಳಿ. ಪ್ರತಿನಿತ್ಯ ಕಸ ಹೊಡೆಯುವಂತಹದ್ದು ನಮ್ಮ ಮನೆಯಲ್ಲಿ ಹೇಗೆ ನಮ್ಮ ನಿತ್ಯ ಕರ್ಮಗಳಾಗಿರ್ತವೆಯೋ ಹಾಗೆ ಈ ತನುವೆಂಬ ಮನೆಯಲ್ಲಿಯೂ ಕೂಡ ಕಸ ಬಿದ್ದಿರ್ತದ. ಇಲ್ಲಿ ಹೊರಗಿನ ಧೂಳ ಕಸ ಕಡ್ಡಿ ಅನ್ನುವಂಥದ್ದು ಬಿದ್ದಿರಂಗಿಲ್ಲ. ದುರ್ಗುಣಗಳು, ದುರಾಚಾರಗಳು, ದುರ್ನೀತಿಗಳು, ದುರಹಂಕಾರಗಳು, ದುರ್ವ್ಯಸನಗಳು ಅನ್ನುವಂತ ಕಸ ಬಿದ್ದಾಗ ಈ ದೇಹವೆಂಬ ಮನೆಯನ್ನ ಯಾವುದರಿಂದ ಸ್ವಚ್ಛಗೊಳಿಸಬೇಕು ಅಂದ್ರೆ ಮಹಾತ್ಮರ ಆಶೀರ್ವಚನ ಅನ್ನೋ ಕಸಬರಿಗಿಂದ ಮಾತ್ರ ಸ್ವಚ್ಛವಾಗ್ತದೆ ಹೊರತು ಬೇರೆ ಯಾವುದರಿಂದಲೂ ಸಾಧ್ಯ ಇಲ್ಲ ಅನ್ನೋ ಆ ಸ್ವಚ್ಛಗೊಳಿಸುವ ಕ್ರಿಯೆ ಇವತ್ತಿನ ಶಾಸ್ತ್ರ, ಪುರಾಣ, ಪ್ರವಚನ. ಅದು ನಮ್ಮ ಮನಸ್ಸನ್ನ
ಶುದ್ಧಗೊಳಿಸ್ತದೆ. ಮಂಡೆ ಮಾಸಿದಡೆ ಮಹಾಮಜ್ಜನವ ಮಾಡುವುದು, ವಸ್ತ್ರವ ಮಾಸಿದಡೆ ಮಡಿವಾಳಂಗಿಕ್ಕುವುದು, ಮನದ ಮೈಲಿಗೆ ತೊಳೆಯಬೇಕಾದರೆ ಕೂಡಲ ಚನ್ನ ಸಂಗಯ್ಯನ ಅನುಭವ ಮಾಡುವುದು. ತಲೆ ಹೊಲಸಾದ್ರ ಶಾಂಪೂ ಬಂದವು, ಸೋಪ್ ಬಂದವು, ಬೇರೆ ಬೇರೆ ರೀತಿಯಾದಂತಹ ವಸ್ತುಗಳು ಬಂದವು. ಬಟ್ಟೆ ಹೊಲಸಾಯಿತು ಅಂತಂದ್ರೆ ಸೋಪ್ ಬಂದದ, ಮತ್ತೆ ವಾಷಿಂಗ್ ಮಷಿನ್ ಬಂದದ, ಬೇರೆ ಬೇರೆ ವಿಧಾನಗಳದಾವ. ಆದ್ರೆ ಈ ಮನಸ್ಸನ್ನ ಸ್ವಚ್ಛ ಮಾಡಿಸುವ ಕಾರ್ಯ ಇನ್ನೂ ಜಗತ್ತಿನಲ್ಲಿ ಹುಟ್ಟಿಕೊಂಡಿಲ್ಲ. ಇದಕ್ಕೆ ಯಾವುದೇ ರೀತಿಯಾದಂತಹ ಸಾಧನಗಳು ಇನ್ನೂ ಕೂಡ ನಿರ್ಮಾಣ ಆಗಿಲ್ಲ. ಆದ್ರೆ ಮನಸ್ಸನ್ನ ಸ್ವಚ್ಛಗೊಳಿಸುವ ಏಕೈಕ ತಾಣ ಅಂದ್ರೆ ಗುರುದೇವ ಬ್ರಹ್ಮಾನಂದನ ಸನ್ನಿಧಾನಕ್ಕೆ ಬಂದಾಗ ಮಾತ್ರ ಈ ಮನಸ್ಸು ಸ್ವಚ್ಛವಾಗ್ತದೆ ಎನ್ನುವಂತಹದ್ದನ್ನು ನಾವೆಲ್ಲರೂ ಕೂಡ ಗಮನಿಸಬೇಕು. ಅಂಥ ಪವಿತ್ರವಾದ ಮನಸ್ಸನ್ನ ಸ್ವಚ್ಛಗೊಳಿಸುವಂತಹದ್ದೇ ಈ ಒಂದು ಸಂಕ್ರಮಣದ ಪವಿತ್ರವಾದ 15 ದಿನಗಳವರೆಗೆ 14 ದಿನಗಳವರೆಗೆ ನಿತ್ಯ ಶಾಸ್ತ್ರವನ್ನು ಕೇಳಬೇಕು, ಪುರಾಣ ಕೇಳಬೇಕು, ಪ್ರವಚನ ಕೇಳಬೇಕು, ಮಹಾತ್ಮರ ಆಶೀರ್ವಚನಗಳನ್ನ ಕೇಳಬೇಕು ಅನ್ನುವಂಥದ್ದು. ಆವಾಗ ಕರಿಯ ನಿತ್ತಡೆಯವಲ್ಲೇ ಸಿರಿಯ ನಿತ್ತಡೆಯವಲ್ಲೇ ನಿಮ್ಮ ಶರಣರ ಸೂಲ್ ನುಡಿಯ ಒಂದರಗಳಿಗೆ ಇತ್ತಡೆ ನಿಮ್ಮ ನಿತ್ಯ ಕಾಣ ರಾಮನಾಥ ಅಂತ ಅಲ್ಲಮ್ಮ ದೇವರ ದಾಸಿಮಯ್ಯನವರು ಹೇಳಿದ ಹಾಗೆ ಏನು ಕೊಟ್ಟರು ಅಲ್ಲಿ ಒಂದು 2 ಒಳ್ಳೆಯ ಮಾತುಗಳನ್ನು ನಮ್ಮ ಜೀವನಕ್ಕೆ ಗುರುದೇವರು ನಮಗೆ ನೀಡ್ತಾರೆ ಅನ್ನುವಂಥದ್ದೇ ನಮ್ಮ ಬದುಕಿನ ಮುಖ್ಯ ಉದ್ದೇಶ ಆಗಿರಬೇಕು ಅನ್ನುವಂಥದ್ದು. ಅಂತಹ ಪವಿತ್ರವಾದಂತಹ ಜೀವನ ನಿಮ್ಮೆಲ್ಲರದು ಸುಖಮಯವಾಗಿ ಸಾಗಬೇಕು ಅನ್ನುವ ಸದಾಶಯದ ಸಂಕಲ್ಪದಿಂದ ಪರಮ ಪೂಜ್ಯ ಬ್ರಹ್ಮಾನಂದ ಮಹಾಶಿವಿಗಳವರು ಅವರ ಪುಣ್ಯ ಪರಂಪರೆಯನ್ನ ಮುಂದುವರಿಸ್ತಾ ಗುರುಸಿದ್ಧ ಮಹಾಸ್ವಾಮಿ ಸಿದ್ದೇಶ್ವರ ಮಹಾಸ್ವಾಮಿಗಳವರ ದಿವ್ಯ ಪರಂಪರೆಯ ಪುಣ್ಯ ವಾರಸದಾರರಾಗಿ ಬ್ರಹ್ಮಾನಂದ ಶಿವೇಗಳವರನ್ನ ನೋಡಿದವರು ಬಹಳ ಜನ ಇರಲಿಕ್ಕಿಲ್ಲ. ಸಿದ್ದೇಶ್ವರ ಮಹಾಸ್ವಾಮಿಗಳವರನ್ನ ನೋಡಿದವರು ಬಹುಜನರು ಇದ್ದಾರೆ. ಆದರೆ ಅವರಿಬ್ಬರ ಶಕ್ತಿ ಬಹಳ ದೊಡ್ಡದಾಗಿರುವಂತಹದ್ದು. ಬ್ರಹ್ಮಾನಂದ ಶಿವೇಗಳವರ ಕರ್ತೃತ್ವ ಶಕ್ತಿ, ಸಿದ್ದೇಶ್ವರ ಮಹಾಸ್ವಾಮಿಗಳವರ ಕ್ರಿಯಾಶಕ್ತಿ, ಇವೆರಡನ್ನೂ ಎಲ್ಲಿ ಕಾಣ್ತಾ ಇದ್ದೀವಿ ಅಂದ್ರೆ ಅದು ಗುರುಸಿದ್ದೇಶ್ವರ ಮಹಾಸ್ವಾಮಿಗಳವರಲ್ಲಿ ಕಾಣ್ತಾ ಇದ್ದೀವಿ ಅನ್ನುವಂಥದ್ದು ನಾವೆಲ್ಲರೂ ಕೂಡ ಗಮನಿಸಬೇಕಾಗಿರುವಂತಹ ಒಂದು ಅಂಶ. ಅವರ ಪುಣ್ಯ ಪರಂಪರೆಯನ್ನೇ ತಾವೆಲ್ಲರೂ ಕೂಡ ಆದೇಶವನ್ನ ಅವರ ಅನುಗ್ರಹವನ್ನ ಅನುಸರಿಸಿಕೊಂಡು ಪಾಲಿಸಿಕೊಂಡು ಹೋದಾಗ ಮಾತ್ರ ನಮ್ಮ ಬದುಕು ಸಾರ್ಥಕ ಆಗ್ತದೆ ಎನ್ನುವಂಥದ್ದು. ಇವತ್ತು ನೋಡ್ರಿ ಸಂಕ್ರಮಣ ಇದೆ, ಎಲ್ಲರೂ ಪುಣ್ಯ ಸ್ನಾನ ಮಾಡಬೇಕು, ಬೇರೆ ಬೇರೆ ಕಡೆ ಹೋಗಬೇಕು ಅನ್ನುವಂಥ ವಿಚಾರಕ್ಕೆ ಅನೇಕರು ಹೋಗ್ತಿರ್ತಾರೆ. ನಾವೆಲ್ಲ ಈ ಭಕ್ತಿಯ ಸಾಗರದಲ್ಲಿ ಮಿಂದೇಳಬೇಕು ಅನ್ನುವಂಥ ಭಾವನೆ ನೀವೆಲ್ಲರೂ ಎಷ್ಟು ದೊಡ್ಡ ಭಕ್ತಿ ಅಂತಂದ್ರೆ ಮತ್ತೊಮ್ಮೆ ಹೋಗಿ ಮತ್ತೆ ನಾಳೆನೂ ಕೂಡ ಸ್ನಾನ ಮಾಡಬಹುದು. ಆದ್ರೆ ಬ್ರಹ್ಮಾನಂದ ಶಿವೆಗೆ ಆಶೀರ್ವಾದ ಅದು ಇವತ್ತು ನಿತ್ಯವೂ ಸಿಗ್ತದ. ಆದ್ರೆ ಇವತ್ತು ಬಹಳ ವಿಶೇಷವಾಗಿ ಸಿಗ್ತದೆ. ನೀವೆಲ್ಲರೂ ಅಡಿಗೆ ಮಾಡಿದಾಗ ಹೇಗೆ ಊಟ ಮಾಡ್ತಾ ಇರ್ತೀರೋ ಹಾಗೆ ಅನೇಕ ರೀತಿಯಾದ ಕಾಲ ಪಕ್ವವಾಗಿರ್ತದ. ಅದು ಅಪರೂಪವಾಗಿರುವಂತ ಶಕ್ತಿ ನಮಗೆ ಇವತ್ತು ಬ್ರಹ್ಮಾನಂದ ಶಿವೆಗಳವರ ಆಶೀರ್ವಾದ ಮೂಲಕ ನಮ್ಮೊಳಗೆ ಪ್ರವಹಿಸ್ತದೆ ಎನ್ನುವಂತ ಸಂಕಲ್ಪದೊಂದಿಗೆ ಇವತ್ತೇನು ಈ ಭಕ್ತಿಯ ಆಶೀರ್ವಾದದಲ್ಲಿ ಬ್ರಹ್ಮಾನಂದ ಶಿವೆಗಳವರ ಕೃಪೆಗೆ ಅವರ ಆಶೀರ್ವಾದದ ಸಮುದ್ರದಲ್ಲಿ ಮಿಂದೇಳುವಂತಹ ಒಂದು ವಿಶೇಷ ಪ್ರಯತ್ನ ಏನಾಗಿದೆ, ವರ್ಷ ಪೂರ್ತಿ ಸದಾಕಾಲ ನಿಮ್ಮನ್ನ ಕಾಯುವ ಶಕ್ತಿ ಬ್ರಹ್ಮಾನಂದ ಶಿವೆಗಳವರು ಇವತ್ತು ನಿಮಗೆ ನೀಡಿದ್ದಾರೆ ಎನ್ನುವಂಥದ್ದನ್ನ ನೀವೆಲ್ಲರೂ ಕೂಡ ನಡೆಸ್ಕೋಬೇಕು ಅನ್ನುವಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇಂಥ ದೊಡ್ಡ ಹಬ್ಬವಾದರೂ ತಾವೆಲ್ಲ ಬಂದು ಪಾಲ್ಗೊಂಡಿದ್ದೀರಿ, ನಾವು ಕೂಡ ಪಾಲ್ಗೊಂಡಿದ್ದೀವಿ. ಯಾಕಂದ್ರೆ ಪೂಜ್ಯರ ಆದೇಶ ಮತ್ತು ಅಪ್ಪಣೆ. ನಾವೆಲ್ಲ ಅಭ್ಯಾಸ ಮಾಡುವ ಸಮಯದಲ್ಲಿ ಪೂಜ್ಯರು ಧಾರವಾಡದಲ್ಲಿ MA ಓದ್ತಾ ಇದ್ರು. ಆ ಸಂದರ್ಭದಲ್ಲೆಲ್ಲ ಅವರು ಸೇವೆ ಮಾಡಿ ಬೆಳೆದಿರುವಂತವ್ರು. ಇವತ್ತು ನಾವು ಬೇರೆ ಬೇರೆ ಸ್ಥಾನಗಳಿದ್ದೇವೆ ಅಂದ್ರೆ ನಮ್ಮ ಯುವ ಯತಿಗಳಿಗೆ ಸಾಧಕರುಗಳಿಗೆ ಒಂದು ಆದರ್ಶ ಮತ್ತು ಮಾರ್ಗದರ್ಶನವನ್ನು ನೀಡುವ ಒಬ್ಬ ಅಪರೂಪದ ಮಹಾಸ್ವಾಮಿಗಳು ಯಾರಂದ್ರೆ ಅದು ಗುರುಸಿದ್ದೇಶ್ವರ ಮಹಾಸ್ವಾಮಿಗಳು ಅನ್ನುವಂಥದ್ದು. ನಮ್ಮ ಕೆಲಸ ಕಾರ್ಯಗಳು ಏನೇ ಇರಲಿ, ಎಷ್ಟೇ ಟ್ರಾಫಿಕ್ ಜಾಮ್ ಇದ್ರು ಗವರ್ನರ್ ಕಾರ್ ಬರ್ತದ ಅಂದ್ರೆ CM ಕಾರ್ ಬರ್ತದ ಅಂದ್ರೆ ಎಲ್ಲ ಜೀರೋ ಟ್ರಾಫಿಕ್ ಹೆಂಗ್ ಮಾಡ್ತಾರ, ನಮ್ ಎಷ್ಟೇ ಕೆಲಸಗಳಿದ್ರು ಅಂದ್ರೆ ಗುರುಸಿದ್ದೇಶ್ವರ ಅಪ್ಪಗಳು ಫೋನ್ ಬಂದೈತೆ ಅಂದ್ರೆ ಅದು ಗವರ್ನರ್ ಫೋನ್ ಬಂದಂಗ ಎಲ್ಲವೂ ಸೈಡ್ ಆಗಿ ಇಲ್ಲಿ ಬರುವಂಗ ಆಯ್ತು ಅನ್ನುವಂಥದ್ದು ಬಹಳ ಖುಷಿ ಪಡಬೇಕಾಗಿರುವಂತಹದ್ದು. ಅಂಥ ಪೂಜ್ಯ ಗುರುಗಳ ಆಶೀರ್ವಾದ ನಿಮ್ಮೆಲ್ಲರಿಗೆ ಸಿಕ್ಕಿರುವಂತಹದ್ದು ಬಹಳ ಪುಣ್ಯ ವಿಶೇಷ ಅನ್ನುವ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ತಾವೆಲ್ಲರೂ ಪೂಜ್ಯರ ಅನುಗ್ರಹಕ್ಕೆ ಗುರುದೇವರ ಸೇವಾ ಕಾರ್ಯಕ್ಕೆ ನಿತ್ಯವೂ ಕೂಡ ಎಣೆ ಆಗಬೇಕು ಅನ್ನುವಂಥದ್ದು. ನನಗೆ ಭೋಗ ಭಾಗ್ಯ ಬೇಡ, ನನಗೆ ಜಪ ತಪವೂ ಬೇಡ, ನಿಮ್ಮ ತತ್ವ ಸೇವೆ ನಿತ್ಯವಾಗಲಿ ಅನ್ನುವ ರೀತಿಯಲ್ಲಿ ಇಲ್ಲಿ ಯಾವುದೇ ಅಧಿಕಾರ ಕುರ್ಚಿಗೆ ಆಸೆ ಪಡದೆ ಇಲ್ಲಿ ಒಂದು ಕಸ ಹೊಡೆದ್ರೆ ಸಾಕು, ಅದು ಬ್ರಹ್ಮಾನಂದ ಶಿವೆಗಳವರ ಕೃಪೆಗೆ ಅದರಿಗಿಂತ ದೊಡ್ಡ ಸ್ಥಾನ ಮತ್ತೊಂದಿಲ್ಲ ಅಂತ ಯಾರು ನಡೀತಾರೆ ಅವ್ರ ಜೀವನದೊಳಗೆ ಪಾರಾಗಿ ಹೋಗ್ತಾರೆ ಅನ್ನುವಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಸಿದ್ಧಾರೂಢ ಶರಣರು ಬಹಳ ಒಳ್ಳೆಯ ಮಾತುಗಳನ್ನ ಸುಮಾರು 14 ದಿನಗಳಿಂದನೇ ಹೇಳ್ತಾ ಬಂದಿದ್ದಾರೆ. ಅವರ ಪೂಜ್ಯ ತಂದೆಯವರು ಕೂಡ
ಬಹಳ ಅಪರೂಪದ ಶಾಸ್ತ್ರಕ್ಕೆ ಹೋಗಿದ್ರು. ಬಹಳ ಒಳ್ಳೆ ಮಾತುಗಳನ್ನ ಹೇಳ್ತಾ ಈ ನಾಡಿನ ತುಂಬೆಲ್ಲ ಶಾಸ್ತ್ರವನ್ನ ಹೇಳ್ತಾ ಜನರಿಗೆ ಸನ್ಮಾರ್ಗ ಬೋಧೆಯನ್ನ, ಮೋಕ್ಷಗಳಿಗೆ ಮುಕ್ತಿ ಮಾರ್ಗವನ್ನು ತೋರಿಸಿದಂಥವರು. ಅಂತ ಪರಂಪರೆಯನ್ನ ಸಿದ್ಧಾರೂಢ ಶರಣರು ಕೂಡ ಉತ್ತಮವಾದಂತಹ ಶಾಸ್ತ್ರದ ಮೂಲಕ, ವಚನ ಸಾಹಿತ್ಯದ ಮೂಲಕ ನಿಮ್ಮ ಅಜ್ಞಾನವನ್ನು ದೂರ ಮಾಡುವ ಪ್ರಯತ್ನವನ್ನು ಮಾಡಿದ್ದಾರೆ. ಅವರಿಗೆ ನಮ್ಮ ಓಲೆ ಮಠದ ಪರಮ ಪೂಜ್ಯರು ಈ ಭಾಗದಲ್ಲೆಲ್ಲ ಕ್ರಿಯಾಶೀಲವಾಗಿ ಹಳ್ಳಿಗಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ ತಿರುಗ್ತಾ ಜನಜಾಗೃತಿಯನ್ನು ಮಾಡ್ತಾ ಇಂತಹ ಒಂದು ಚಿಕ್ಕ ವಯಸ್ಸಿನಲ್ಲೇ ನಾಡಿನ ಗಮನವನ್ನು ಸೆಳೆಯುವಂತಹ ಒಬ್ಬ ಅಪರೂಪದ ಆದರ್ಶ ಸಾಧಕರು ಯಾರು ಅಂದ್ರೆ ಪೂಜಾ ಓಲೆ ಮಠದ ಆನಂದ ದೇವರು ಅನ್ನುವಂಥದ್ದು. ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಅವ್ರು ನೋಡ್ತಾ ಇರ್ಬೋದು. ಅವ್ರು ನಿತ್ಯವೂ ಕೂಡ ಜಾಗೃತ ಪಾದಯಾತ್ರೆ, ಜನಜಾಗೃತಿಯನ್ನು ಮೂಡಿಸುವಂತ ಒಂದು ವಿಶೇಷ ಕೈಂಕರ್ಯವನ್ನ ಅವ್ರು ಮಾಡ್ತಾ ಇದ್ದಾರೆ. ಆ ಪೂಜ್ಯರಿಗೂ ಕೂಡ ಅಭಿವಂದಿಸಿ, ಪೂಜ್ಯ ಗುರುಸಿದ್ಧ ಮಹಾಸ್ವಾಮಿಗಳವರ ಕೃಪೆ ನಮ್ಮ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಹಾರೈಸಿ, ಅವಕಾಶಕ್ಕಾಗಿ ವಂದಿಸಿ 2 ಮಾತಿ ವಿರಾಮವನ್ನು ಹೇಳ್ತೇವೆ. ಅನಂತ ಶರಣಾರ್ಥಿಗಳನ್ನು ಸಮರ್ಪಿಸುತ್ತಾ ಈಗ ಪೂಜ್ಯ ಶ್ರೀ ಗುರುಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಶ್ರೀಮಠದ ವತಿಯಿಂದ ಅವರಿಗೆ ಒಂದು ಗೌರವ ಸನ್ಮಾನವನ್ನು ನೆರವೇರಿಸ್ತಾ ಇದ್ದಾರೆ. ಪೂಜ್ಯರು ಮೇಲಿಂದ ಮೇಲೆ ಆಗಮಿಸಿ ತಮ್ಮ ಒಂದು ಸಾನ್ನಿಧ್ಯವನ್ನು ಕರುಣಿಸಬೇಕಂತ ಕೇಳ್ಕೊಳ್ತಾ